ಆಮೇಲೆ ಸಾರಿ, ನಿನ್ನನ್ನಲ್ಲ. ನಂದನ. ಅಲ್ಲಿ ರೋಡಲ್ಲಿ ಬರ್ಬೇಕಾರೆ ಆ ಹುಡುಗ ಅವನು. ಹ್ಞೂ ಇಷ್ಟೇ. ನಿನ್ನನ್ನು ನೋಡ್ಬೇಕಾ? ನನ್ನನ್ನು ನೋಡೋದು ನಾನು ಯಾವ ಥರ ಹೇಳಿದ್ದೀನ? ಹೇಳ್ಕೊ, ನೋಡ್ತೀನಿ ನಿನ್ನನ್ನು. ಯಾಕೆ ನೋಡ್ತೇನೆ ನನ್ನ? ರೋಡಲ್ಲಿ ಸಿಗೋ ಹ್ಮ್ ಹುಡುಗನೇ ಚೆನ್ನಾಗಿ ಅವನಿಲ್ಲ, ಅವನ್ನೇ ನೋಡು. ಸರಿ ಬಿಡಾಯ್ತು, ನೀನೇ ಪರ್ಮಿಷನ್ ಕೊಟ್ಮೇಲೆ ಹ್ಞೂ ನೀನು ಕಿಂಜರಿ ಅಲ್ಲ. ಅದೇ ನಾನು ಒಳ್ಳೊಳ್ಳೆ ಹುಡುಗಿಯರು ಸಿಗ್ತಾರೆ ನೋಡ್ತೀನಿ, ನನಗೂ ಆಯ್ತು. ಹ್ಞೂ ನೀನೇ ನೋಡ್ಬೇಕಾದ್ರೆ ನಾನು ನಿನ್ ಯಾಕೆ ನೋಡ್ಬಾರ್ದು? ನೋಡ್ಕೊ. ನೀವು ಮಾತ್ರ ನೋಡ್ಬೋದು, ನಾವು ನೋಡಬಾರ್ದಾ? ಏನ್ ನೋಡ್ತಾ ಇಲ್ಲ? ನೀನು ಹುಡುಗನ ನೋಡು, ನಾನು ಹುಡುಗಿರ್ ನೋಡ್ತೀನಿ. ಹ್ಮ್ ನೀನು ಹುಡುಗಂಗೆ ಆಯ್ ಅಂದ್ರೆ ನಾನು ಹುಡುಗಿರ್ಗೆ ಆಯ್ ಅಂತೀನಿ. ನಾನು ಲವ್ ಯು ಅಂದ್ರೆ ನೀನು ಲವ್ ಯು ಅಂತ ಅವ್ರಿಗೆ? ಇಲ್ಲ, ಯಾಕೆ? ನಾನು ಅಂತೀನಲ್ಲ. ನೀನು ಲವ್ ಯು ಅಂತ ಅಲ್ಲ ಅಂದ್ರೆ ನಾನು ಯಾಕೆ ಅವ್ರಿಗೆ ಲವ್ ಯು ಅಂತ ಅಂದೆ? ಹ್ಮ್ ನಂಗೆ ಕೇಳಿಸಿರಲ್ವಲ್ಲ ನೀನು ಲವ್ ಯು ಅಂತ ಹೇಳಿ. ಹ್ಞೂ ನಿನ್ ನಾನು ಕಣ್ಮುಂದೆ ಹೇಳ್ತೀನಲ್ಲ ನಾನು. ಅವಾಗ ನಾನು ಕಣ್ಮುಂದೆನೇ ಲವ್ ಯು ಅಂತೀನಿ. ನಾನು ನಿನಗೆ ಹೇಳಿಲ್ವಲ್ಲ. ನಾನು ನಿಂಗೆ ಹೇಳಿಲ್ವಲ್ಲ. ಹ್ಞೂ ಎಷ್ಟು ಏನೇನು? ಎಷ್ಟು ಬೇಜಾರು ಮಾಡ್ತೀಯ ಅಲ್ವಾ? ನಾನೇನೇ ಬೇಜಾರು ಮಾಡಿದೆ ನಿಂಗೆ? ಸ್ವಲ್ಪನೂ ನಿನಗೆ ಮೂಡೇ ಬರಲ್ವಾ ರೊಮ್ಯಾಂಟಿಕ್ ಆಗಿ? ಬರ್ತದೆ, ಹ್ಮ್ ಬರ್ಸ್ಲಾ? ಅಕ್ಕಿ ತುಂಬಿರ್ತಾರಲ್ಲ ಚೀಲ, ಹ್ಞೂ ಅದು ಎಲ್ಲಾರು ಸಿಕ್ಕರೆ ತಗೋಬಾ. ಯಾಕೆ? ನೀನೇನು ಅದ್ರಲ್ಲಿ ಹಾಕಿ ಮೂಟೆ ಕಟ್ಟಕ್ಕೆ? ನಾನು ಬರೀ ನೀನು ಒಳಗಡೆ ಸೇರ್ಕೊಂಡು ಮೂಟೆ ಕಟ್ಟೋಣ ಅಂದ್ಕೊಂಡು. ಅದನ್ನೇ ಹೇಳುದು. ಹ್ಞೂ ಹ್ಮ್ ಆದರೂ ಹ್ಮ್ ಚೆನ್ನಾಗಿತ್ತು ಅಲ್ವ ಮೊನ್ನೆ? ಏನು? ಇಬ್ಬರು ಮೀಟ್ ಮಾಡಿದ್ದು. ಹ್ಮ್ ಹ್ಞೂ ಹೌದು, ಚೆನ್ನಾಗಿತ್ತು. ಹೆಂಗಿತ್ತು? ತುಂಬಾ ತುಂಬಾ ಚೆನ್ನಾಗಿತ್ತು. ಏನಾಯಿತು? ಏನು ಆಗಿಲ್ವಲ್ಲ. ಹೌದಾ? ಹ್ಮ್ ನಿಜ? ನಿಜ. ಏ ಕಳ್ಳಿ. ಬಟ್ ಏನೋ ಫೀಲ್ ಆಗ್ತಿತ್ತು, ಏನ್ ಗೊತ್ತಾ? ಹಾಂ. ಯಾರೋ ನನ್ ಮೇಲೆ ಇದಾರೇನೋ ಅನ್ನೋ ತರ ಅನಿಸ್ತಿತ್ತು. ಓಹೋ ಹೋ. ಹ್ಮ್ ಹೌದಾ? ಏನಕ್ಕೆ ಹಂಗ್ ಅನಿಸ್ತು ಅಂತಾನೆ ಗೊತ್ತಾಗ್ತಿಲ್ಲ ನನಗೆ. ಇದು ಹೇಳ್ದಲ್ಲ. ಹ್ಮ್ ಅಲ್ಲ ಕಣೆ, ಮೇಲೆ ನಾನು ನಿಂತ್ಕೊಂಡ್ಬಿಟ್ಟು ಮೇಲೆ ಯಾರೋ ಇದ್ರು ಅಂತ ಅನ್ನೋ ಥರ ಫೀಲ್ ಆಯ್ತಿತ್ತು ಅಂತ ಹೊಡಿತಿಲ್ಲ ಡೈಲಾಗು. ಮತ್ತೆಲ್ಲ ನಿನಗೆ ಗೊತ್ತು ತಾನೆ, ನಿನಗೆ ಹೆಂಗ್ ಫೀಲ್ ಆಯ್ತು ಅಂತ ಹೇಳ್ಕೊಬೋದಲ್ವಾ? ನನಗೆ ನನಗೆ ಯಾಕೆ ಕೇಳ್ತೀಯಾ? ಇಬ್ರು ಸೇರ್ರೆ ತಾನೆ ಏನು? ಹೆಂಗ್ ಫೀಲ್ ಆಯ್ತಂತ ಗೊತ್ತಾಗುತ್ತೆ. ಹ್ಞೂ ಏನೇ ಆಗಲಿ, ನನ್ನ ಚಿನ್ನನೇ. ನನ್ ಬಂಗಾರನೇ. ಆದರೂ ಬೇಜಾರಾಯ್ತು ನನಗೆ. ಓಕೆ. ನನಗೆ ಸಮಾಧಾನ ಆಗೋವರೆಗೂ ಬಿಡಲೇ ಇಲ್ಲ ನೀನು. ನಾನಂತ ಗೊಂಬೆ ಅನ್ಕೊಂಡಿದ್ದ? ಇಲ್ಲ, ಮತ್ತೆ ನಾನು ಹೆಂಡ್ತಿ ಅನ್ಕೊಂಡಿದ್ದೆ. ಒಂದ್ಸತಿ ಸರಿ, 2 ಸತಿ ಸರಿ, ಕಂಟಿನ್ಯೂಸ್ ಆಗಿ ಅಂದ್ರೆ ನಾನ್ ಮನುಷ್ಯರು ತಾನೆ, ನಾನೇನು ಆಟ ಸಾಮಾನು ವಸ್ತುನ? ಆದರೂ ನಿನಗೆ ಸಮಾಧಾನ ಆಗೋವರೆಗೂ ಇರ್ಬೇಕಂದ್ರೆ ನಾನು ಅಲ್ಲಿಂದನೇ ಹೋಗ್ಬಿಡ್ಬೇಕಷ್ಟೆ. ಅಂಥದ್ದೇನಾಯ್ತು ಬೇಬಿ? ಮತ್ತೀಗ ಹೆಂಗ್ ಹೇಳ್ತೀಯ ನೋಡು, ಸಮಾಧಾನ ಆಗೋವರೆಗೂ ಬಿಟ್ಟಿಲ್ಲ ಅಂತ ಯಾವ ಬಾಯಲ್ಲಿ ಹೇಳ್ತೀಯ? ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದು? ಟೈಮ್ ಬೇರೆ ಲೆಕ್ಕ ಹಾಕೋದಕ್ಕೆ. ಮತ್ತೆ ಅಷ್ಟು ಬೇಗ ನೀನು ಹಂಗೆ ಮಾಡಿಬಿಟ್ರೆ ಬೇಜಾರಾಗಲ್ವಾ?
ಆ ಬೇಜಾರಾಗುತ್ತೆ. ಹ್ಞೂ ಬಟ್ ಏನ್ ಮಾಡಕ್ಕಾಗಲ್ಲ. ಏನಾಯ್ತು ನಿನಗೆ ಅಂಥದ್ದು? ಏನಾಯ್ತು ಅಂದ್ರೆ ನೋವಾಗ್ತಿದೆ ಅಂತ ಹೇಳಿದ್ರೆ ತಪ್ಪ. ತಪ್ಪಲ್ಲ, ಮತ್ತೆ ಅಷ್ಟು ಬೇಗ. ಏನ್ ಅಷ್ಟು ಬೇಗ? ಬರೀ ನೀನ್ ನಿಂದೆ ನೋಡ್ಕೊಂತೀಯ ಅಲ್ವಾ? ಇಲ್ಲ, ನಾನು ನಿನ್ನ ಬಗ್ಗೆನೇ ಯೋಚನೆ ಮಾಡಿ ತಾನೇ ಸುಮ್ಮನೆ ಆಗಿದ್ದು. ಹ್ಮ್ ಹ್ಞೂ ಅಷ್ಟೆಲ್ಲ ಬೇಡ ಅಂದ್ರೆ ಒಂದ್ಸತಿ ಅಂತ ಅಂದೆ ಅಲ್ಲ. ಅದ್ರಲ್ಲಿ ಸೆಂಟಿಮೆಂಟಲ್ ಡೈಲಾಗ್ ಬೇರೆ. ನನ್ ಏನು? ಮೇಲೆ ಪ್ರೀತಿ ಇದ್ರೆ ಅಂತ. ಹಾಂ, ಪ್ರೀತಿ ಇಲ್ಲ ಅಂದ್ರೆ ಇವೆಲ್ಲ ಆಗ್ತಿತ್ತ? ಏನು ಗೊತ್ತಾ, ಹ್ಮ್ ಹೇಳೋಕ್ಕಾಗಲ್ಲ ಬಿಡಿ. ಹ್ಞೂ ಎಲ್ಲದಕ್ಕೂ ಒಂದು ಎಂಡ್ ಅಂತ ಇರುತ್ತೆ ತಾನೇ. ಹ್ಮ್ ಹ್ಞೂ ಹ್ಮ್ ಆ ಎಂಡೇ ಕಂಪ್ಲೀಟ್ ಆಗಲಿಲ್ಲ ಅಂದರೆ ಎಂಡ್ ಮಾಡಿದ್ನಲ್ಲ ನಾನೇನೆ. ಅದೇ ನೀನು ಫೋರ್ಸ್ಫುಲಿ ಎಂಡ್ ಮಾಡಿಸ್ದೆ, ಹ್ಮ್ ಅದ್ರದ್ದು ಎಂಡ್ ಆಗಲಿಲ್ವಲ್ಲ. ನನಗಾಗಲ್ಲ ಅಷ್ಟೇ. ಬೇಕಿರೋ ಇನ್ನೂ 30. ಹ್ಞೂ ನನ್ ಕೈಲಾಗಿದೆ ಅಷ್ಟೇ ಅಂತ ಅಂದೆ. ಫಸ್ಟೆಲ್ಲ ಅಷ್ಟೊಂದು ಕೇಳ್ಕೊತಿದ್ದೆ. ಹ್ಮ್ ಇವಾಗ ಯಾಕೆ ಹಿಂಗೆ? ಅವಾಗ ದೊಡ್ಡೋಳಾಗ್ಬಿಟ್ಟಿದ್ದೆ, ಇವಾಗ ಚಿಕ್ಕವಳಾಗ್ಬಿಟ್ಟಿದೀನಿ ಅದಕ್ಕೆ. ಆಹಾ. ಹ್ಮ್ ಹ್ಞೂ ಮನಸ್ಸಿಂದ ಏನು ಅನ್ನಿಸ್ತು ನಿನಗೆ? ಮನ್ಸಿಂದ ಯಾರು ಕೆಟ್ಟೋರಲ್ಲ ಹ್ಞೂ ಅಂತ ಅನ್ಸುತ್ತೆ. ಏ ಹಂಗಲ್ಲ ಬೇಬಿ. ಅದಾ ಹ್ಞೂ ಒಂದ್ ಮಾತು ಬರ್ತದೆ, ಒಂದ್ ಮಾತು ಹೋಯ್ತದೆ. ಹ್ಮ್ ಅನ್ಕೆ. ಒಂದ್ಸರಿ ಮಾಡ್ದಂಗೆ ಮಾಡಕ್ಕಾಗಲ್ಲ, ಹ್ಞೂ ಮಾಡಿದ್ಮೇಲೂ ಅದು ಸ್ಯಾಟಿಸ್ಫೈ ಆಗಲ್ಲ. ಹ್ಞೂ ಸ್ಯಾಟಿಸ್ಫೈ ಆದ್ರೂನು ನೋವು ಆಗುತ್ತಲ್ಲ. ಹ್ಞೂ ಹ್ಮ್ ಹೋಗ್ಲಿ, ನಿಂಗೆ ಸಮಾಧಾನ ಆಯ್ತಾ? ಹ್ಮ್ ಯಾಕೆ? ನೋವು ಆಗ್ತಿತ್ತು, ನಾ ಏನ್ ಸಮಾಧಾನ ಪಡೋಣ?